ಸರ್ ಹೇಳಿದ ಹಾಗೆ ನನಗೆ ಆ್ಯಕ್ಚುಲಿ ನರೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಾಯಿತು. ಯೂಶ್ವಲಿ ಈ ಒಂದು 15 ವರ್ಷ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದು ಯೂಶ್ವಲಿ ನರೇಷನ್ಸ್ ಫೇಸ್ ಟು ಫೇಸ್ ಆಗುತ್ತಲ್ಲ, ಇವ್ರು ಮಾತ್ರ ನನಗೆ ಆಡಿಯೋ ಕೇಳಿಸ್ತಿದ್ರು. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನೊಂದು ಆಡಿಯೋ ನರೇಷನ್ ಕೇಳಿಸ್ಕೊಂಡೆ. ಸೊ ಅಲ್ಲಿಂದಾನೇ ನನಗೆ ಇದು ಡಿಫ್ರೆಂಟಾಗಿ ಇದೆಯಲ್ಲ ಅಂತ ಅನಿಸ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಮಂಜುನಾಥ್ ಸರ್ದು ಪ್ಯಾಷನ್ ಫಾರ್ ಸಿನಿಮಾ ಕಾಣ್ತು. ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಥರ ಒಂದು ಟೀಮ್ ಜೊತೆ ಕೆಲಸ ಮಾಡಬೇಕಾದ್ರೆ ನಮಗೆ ಬೋರೇ ಹೊಡೆಯಲ್ಲ. ಬಿಕಾಸ್ ದೇರ್ ಆಲ್ವೇಸ್ ಲವ್ ಇನ್ ಇಟ್. ಸೊ ಐ ಆಮ್ ಎಕ್ಸೈಟೆಡ್ ಸರ್. ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಕೊಲಾಬ್ರೇಟ್ ಮಾಡಿ ಒಂದು ಸಿನಿಮಾ ಮಾಡೋದು ಬಹಳ ಇಷ್ಟ. ನಾನು ಕಲ್ತ್ಕೋತೀನಿ ತುಂಬ ಆ ಪ್ರಾಸೆಸಲ್ಲಿ. ಸೊ ಹಾಗಾಗಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಫ್ರಮ್ ದಿಸ್ ಪ್ರಾಸೆಸ್. ಪ್ರಮೋದ್ ಸರ್ ನನಗೆ ಈಸ್ ಅ ವೆರಿ ಗುಡ್ ಫ್ರೆಂಡ್. ಇಷ್ಟು ವರ್ಷದಲ್ಲಿ ನನಗೆ ಏನಾದರೂ ಒಂದು ಸಣ್ಣ ಡೌಟ್ ಇದ್ದರೆ, ಏನಾದರೂ ಬೇಕು ಅಂದರೆ ಕೂಡ ನಾನು ಪ್ರಮೋದನ ತಗೊಂಡೆತ್ತು ಕರೆಯೋದು. ಈಗ ಇಷ್ಟು ವರ್ಷದ ನಂತರ ಟು ವರ್ಕ್ ವಿತ್ ಯು ದಟ್ ಇಸ್ ಸೋ ಕ್ಲೋಸ್ಲಿ, ಇಟ್ ವಿಲ್ ಬಿ ಎಕ್ಸೈಟಿಂಗ್ ಸರ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಆ್ಯಂಡ್ I'm excited to work with both of you also. ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ಮತ್ತೆ ತುಂಬ ಇಷ್ಟು 40 ಕ್ಯಾರೆಕ್ಟರ್ಸ್ ಮಾಡಿರ್ತೀನ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ತನಕ. ಆ್ಯಂಡ್ ಆಗಿದೆಯಲ್ಲ, ಅಪ್ರಾಕ್ಸಿಮೇಟ್ಲಿ 40 ಕ್ಯಾರೆಕ್ಟರ್ಸ್ ಮಾಡಿರ್ತೀನಿ. ಆ್ಯಂಡ್ ಅದೆಲ್ಲಕ್ಕಿಂತ ತುಂಬ ಮತ್ತೆ ಡಿಫ್ರೆಂಟ್ ಆಗಿದೆ. ಇನ್ನೂ ಬೇರೆ ಏನಾದರೂ ಡಿಫ್ರೆಂಟಾಗಿ ಬರಿಬೋದಾ ಅಂತ ನಾನು ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಒಂದಿಷ್ಟು ಸಿನಿಮಾಗಳು ಬರ್ತಾ ಇದೆ. ಅದರಲ್ಲಿ ಒಂದು NH66. ಇವತ್ತು ಬೆಳಗ್ಗೆ ಇಷ್ಟೇ ಪ್ರಮೋದನ ಹೇಳ್ಬೋದು, ಒಂದು ಡೈಲಾಗ್ ಬಿಟ್ಟರು, ವಯಸ್ಸಾಗ್ತಾ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಬರ್ತಾ ಹೋಗ್ತಾ ಇದ್ದಾರೆ. ಸೊ ನನಗೂ ಅದೇ ಅನಿಸ್ತಾ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಪಾರ್ಟ್ ಆಫ್ NH66 ಆಸ್ ಯೋರ್ ಮಾಯಾ. ಹೆಸರಷ್ಟೇ ಹೇಳಿದ್ದು ನಾನು. ಥ್ಯಾಂಕ್ ಯು.